ಕಮಲಮ್ಮ, ರೂಪಾ, ಅಶೋಕ್ ಬೇಗ ಬನ್ನಿ. ಯಾಕಮ್ಮವ್ರೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಹೌದು ಶಿವಗಾಮಿ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ಅಶೋಕ್, ಅದು ಭೈರವಿ ಕಾಣಿಸ್ತಿಲ್ವಂತೆ. ಏನ್ ಹೇಳ್ತಿದ್ಯಾ ಶಿವಗಾಮಿ? ಗನ್ಮ್ಯಾನ್ ಇದ್ರಲ್ಲ? ಅವರೊಬ್ರು ಕೆಲ್ಸಕ್ ಬಾರ್ದವ್ರು ಅಶೋಕ್. ಭೈರವಿ ಏನೋ 10 ನಿಮಿಷ ಆಟಾಡ್ಕೊಂಡ್ ಬರ್ತೀನಿ ಅಂದ್ಲಂತೆ, ಅದಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಅವಳು ವಾಪಸ್ ಬರ್ಲಿಲ್ಲ ಅಂತ ಫೋನ್ ಮಾಡಿ ನನಗೆ ಹೇಳ್ತಿದ್ದಾರೆ. ಏನ್ ಬೇಜವಾಬ್ದಾರಿತನ ಇದು? ಸೆಕ್ಯೂರಿಟಿ ಪರ್ಪಸ್ ತಾನೇ ಅವ್ರಿದ್ದು. ಇವಾಗ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಇದು ಆ ರಾಕಿ ಕೆಲ್ಸ. ನಮ್ಮನ್ನ ಡೈವರ್ಟ್ ಮಾಡ್ಬೇಕು ಅಂತ ಹೀಗ್ ಮಾಡಿದಾನೆ. ನಾವುಗಳು ಮಗು ಹುಡ್ಕೋ ಬ್ಯುಸಿಯಲ್ಲಿದ್ರೆ ಅವನು ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಹೀಗ್ ಮಾಡಿರ್ತಾನೆ. ಅಶೋಕ್, ಬೇಗ ಗೋಡನಲ್ಲಿರೋರ್ಗೆ ಕಾಲ್ ಮಾಡ್ಬಿಟ್ಟು ಸೆಕ್ಯೂರಿಟಿನ ಟೈಟ್ ಮಾಡಕ್ ಹೇಳಿ. ಶಿವಗಾಮಿ, ಹುಡುಗರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸ್ಕೊಳಕ್ ಆಗಲ್ಲ. ನೀನ್ ಹೇಳ್ದಂಗೆ ಮಗುಗ್ ತೊಂದರೆ ಕೊಡೋ ಉದ್ದೇಶ ಒಂದಾಗಿರಲ್ಲ. ನಮ್ಮನ್ನ ಡೈವರ್ಟ್ ಮಾಡೋದಷ್ಟೇ ಅವನ ಉದ್ದೇಶ ಆಗಿರಬೇಕು. ಶಿವಗಾಮಿ, ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡು. ನಮ್ಮ ಕಡೆಯಿಂದನೂ ಹುಡ್ಕಾಟ ಶುರು ಮಾಡೋಣ. ಏ ರಾಕ್ಷಸಿ, ತೆಗೆ ಬಾಗ್ಲು. ಯಾಕೆ ನನ್ನ ಕೂಡ್ ಹಾಕಿದ್ಯಾ? ತೆಗಿರಿ, ಬಾಗಲ್ ತೆಗಿರಿ, ನನ್ನ ಬಿಡಿ ಹೊರಗಡೆ. ಕಮಲಮ್ಮ, ಮೊದಲು ಬಾಗ್ಲು ತೆಗೆದು ಆ ಅಭಿರಾಮಿನ ಮನೆಯಿಂದ ಆಚೆ ಕಳಿಸಿ. ಅವಳಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು. ಅಶೋಕ್, ಸುಮ್ನಿರಿ. ನೀನ್ ಸುಮ್ಮನೆ ಇರು ಶಿವಗಾಮಿ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ನೆನ್ನೆ ಹೇಳ್ದೆ ತಾನೆ ಮಗುಗೆ ತೊಂದರೆ ಆಗತ್ತೆ ಅಂತ. ಕಮಲಮ್ಮ, ಅಭಿರಾಮಿನ ಆಚೆ ಕಳಿಸಿ, ಎಲ್ಲ ಸರಿ ಹೋಗುತ್ತೆ. ಅಶೋಕ್, ಪ್ಲೀಸ್ ಸ್ವಲ್ಪ ಸುಮ್ನೆ ಇರಿ. ಇದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ರೂಪಾ, ನೀನು ಬೇಗ ಭೈರವಿ ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಅಕ್ಕಪಕ್ಕ ರೋಡಲ್ಲಿ ಎಲ್ಲಾದ್ರೂ ಇದ್ದಾಳ ಅಂತ ಹುಡುಕು. ಹಾ, ಸರಿ ಅಮ್ಮೋರೆ. ಹೊರಡು. ಕಮಲಮ್ಮ, ನೀವಿಲ್ಲೇ ಇರಿ. ಅಕಸ್ಮಾತ್ ಭೈರವಿ ಏನಾದ್ರೂ ಮನೆಗೆ ಬಂದ್ರೆ ಒಬ್ಬರಾದ್ರೂ ಮನೇಲಿರ್ಬೇಕು. ಸರಿ ಅಮ್ಮವ್ರೆ. ಅಶೋಕ್, ನೀವು ನನ್ನ ಜೊತೆಗೆ ಬನ್ನಿ. ನಾವಿಬ್ರೆ ಹೋಗ್ಬಿಟ್ಟು ಭೈರವಿ ಎಲ್ಲಿದ್ದಾಳೆ ಹುಡ್ಕೋಣ. ಅಶೋಕ್, ಈ ತರ ರೋಡು ತಿರ್ಗೋ ಬದ್ಲು ಆ ರಾಕಿಗೆ ದಬಾಯಿಸಿ ಕೇಳ್ಬೋದಲ್ಲ? ಅವನಿಗೆ ಗೊತ್ತಿದ್ರು ಹೇಳ್ತಾನ ಶಿವಗಾಮಿ. ಇನ್ ಸ್ವಲ್ಪ ಟಾರ್ಚರ್ ಕೊಟ್ರೆ ಹೇಳೇ ಹೇಳ್ತಾನೆ. ಸುಮ್ಮನೆ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ. ಸರಿ, ಮತ್ತೇನ್ ಮಾಡೋದು? ನಾವು ಇದೇ ಥರ ಇಬ್ರು ಸೇರ್ಕೊಂಡು ಒಂದೇ ಕಡೆ ಹುಡುಕಿದ್ರೆ ಸಿಗಲ್ಲ. ನೀನೊಂದ್ ಕಡೆ ಹುಡುಕು, ನಾನೊಂದ್ ಕಡೆ ಹುಡುಕ್ತೀನಿ. ಹಾ ಆಯ್ತು, ಹುಷಾರು. ನಾನು ಕಾಲ್ ಮಾಡ್ತೀನಿ. ಹಾ. ಯಾರೋ ನೀವೆಲ್ಲ? ಯಾಕೋ ಹೇಳ್ದೆ ಕೇಳ್ದೆ ಒಳಗಡೆ ಬಂದಿದ್ದೀರಾ? ಅದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯ? ಏಯ್, ಮುಖ ಏನ್ ನೋಡ್ತಾ ಇದ್ದೀರಾ? ಹಿಡಿದು ಕಟ್ಟಾಕ್ರ. ಏಯ್, ಕೂತ್ಕೋ. ಅಯ್ಯೋ, ಕಟ್ಟೋ ಬೇಗ. ಕಟ್ಟಾಕ್ತಿದ್ದೀರಾ? ಬಿಡ್ರ, ಬಿಡ್ರ. ಅಯ್ಯೋ, ಏಯ್, ಅಯ್ಯೋ, ಅಯ್ಯೋ, ಏಯ್, ಏಯ್, ಯಾಕ್ರೋ ನನ್ನ ಕಟ್ಟಾಕ್ತಿದ್ದೀರಾ? ಬಿಡ್ರೋ. ನನ್ನ ಯಾಕೆ ಕಟ್ಟಾಕಿದ್ದೀರಾ? ನಾನೇನ್ ಮಾಡ್ದೆ? ಅಯ್ಯೋ, ಬಿಡ್ರೋ. ಎಲ್ಲಿ ಆ ನಮ್ಮ
ಯಾಕೆ ಅಯ್ಯೋ ಆ, ಅನ್ನಮ್ಮ. ನನ್ ಯಾಕೋ ಕಟ್ಟಾಕಿದೀಯ? ಏಯ್, ಆನೆ. ಆ, ಓ, 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 ಏಯ್. ಓ, ಉಸಿರು ಬಿಟ್ರೆ ಓ, ಉಸಿರೇ ನಿಲ್ಸ್ಬಿಡ್ತೀನಿ. ಓ, ಏಯ್ ನಡಿಯೋ. ಏಯ್ ಬರೋ. ಓ, ಓ, ಓ. ಮೇಡಮ್, ಮೇಡಮ್ ಗಾಬರಿ ಆಗಬೇಡಿ. ನಾನು ವಿನ್ಸೆಂಟ್. ವಿನ್ಸೆಂಟ್, ರಾಮ್ ಎಲ್ಲಿದ್ದಾರೆ? ಅವ್ರ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಆನೆ ಶಕ್ತಿ ಗೊತ್ತಿಲ್ದೇನೆ ಗಿಡಕ್ಕೆ ಕಟ್ಟಾಕಿದ್ರು ಹುಚ್ಚರು. ನಮ್ಮ ರಾಮ್ ಬಾಸು ಆ ಗಿಡನ ಕಿತ್ತು ಬಿಸಾಕ್ ಬಂದಿದ್ದಾರೆ. ಅಲ್ಲಿರೋ ಹುಡುಗರನ್ನೆಲ್ಲ ಹೊಡೆದು ಬಾಸು ಎಸ್ಕೇಪ್ ಆಗಿದ್ದಾರೆ. ಭೈರವಿನ ಕಿಡ್ನಾಪ್ ಮಾಡಿಸಿ ಶಿವಗಾಮಿನ ಅಶೋಕ್ನ ಎಲ್ರೂ ಬೀದಿ ಬೀದಿ ಅಲಿಯೋ ಥರ ಮಾಡಿದ್ದಾರೆ. ಸೂಪರ್. ನನ್ ರಾಮ್ ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ? ಇವ್ರಿಗೆಲ್ಲ ಹೀಗೆ ಆಗ್ಬೇಕು. ಸರಿ, ನೀವು ರೆಡಿಯಾಗಿ ಬನ್ನಿ ಮೇಡಮ್. ಬಾಸ್ ನಿಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಮತ್ತೆ ಮನೇಲಿ ಕಮಲಮ್ಮ ಒಬ್ಬರೇ ಇದ್ರು, ಅವ್ರನ್ನ ಕಟ್ಟಾಕಿದ್ದೀವಿ. ನೀವು ರೆಡಿಯಾಗಿ ಬನ್ನಿ, ನಾವು ಆಚೆ ಇರ್ತೀವಿ.